ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಎಲ್ಲದರಲ್ಲೂ ರಾಜಕೀಯ ಮಾಡುತ್ತೆ. ಬಿಜೆಪಿ ವಿರುದ್ಧ ಈ ರೀತಿ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಮಂಜುನಾಥ ಸ್ವಾಮಿ ರಕ್ಷಣೆಗೆ ಬಿಜೆಪಿ ಬೇಕಾಗಿಲ್ಲ, ಬಿಜೆಪಿ ರಕ್ಷಣೆಗೆ ಮಂಜುನಾಥ ಸ್ವಾಮಿ ಬೇಕು ಅಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಸತ್ಯ ಗೊತ್ತಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಒಳ್ಳೆ ಉದ್ದೇಶ ಇಟ್ಕೊಂಡಿಲ್ಲ. ಇದನ್ನ ಒಂದು ರೀತಿ ಧಾರ್ಮಿಕ ಪ್ರಚೋದನೆ ಮಾಡಿಕೊಂಡು ಅವರ ಪಕ್ಷಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ ಹೊರತು ಇದರಿಂದ ಅವ್ರಿಗೆ ನಿಜಾಂಶ ಹೊರಗೆ ಬರಬೇಕು ಅಥವಾ ಇದು ಜನರಿಗೆ ಸತ್ಯಾಸತ್ಯತೆ ತಿಳಿಬೇಕು ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ. ಅವರು ಇದನ್ನು ಹೇಗಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ಬೇಕು, ಕಾಂಗ್ರೆಸ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರ ಕೆಟ್ಟ ಹೆಸರು ತರಬೇಕು, ಅಷ್ಟೇ ಆಗಿದೆ. ಇದು ಮಂಜುನಾಥ ಸ್ವಾಮಿಗೆ ರಕ್ಷಣೆಗೆ ಇವ್ರದೇ ಬಿಜೆಪಿ ಏನು ಬೇಕಾಗಿಲ್ಲ, ಆಯಿತಾ. ಇಲ್ಲಿ ಬಿಜೆಪಿಯ ರಕ್ಷಣೆಗೋಸ್ಕರ ಇದು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು ಹೊರತು ಮಂಜುನಾಥ ಸ್ವಾಮಿಗೆ ಇವರ ಒಂದು ಅವಶ್ಯಕತೆ ಏನಿಲ್ಲ ನನ್ನ ಪ್ರಕಾರ. ಸೌಜನ್ಯ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಟ್ಟಿದ್ರು. ಅವರು ನೋಡಿ, ಎಲ್ಲ ಇದ್ದಂಥ ಕಾಲದಲ್ಲಿ ಅವರೇ ಅವಾಗ ತನಿಖೆಯನ್ನು ಮಾಡಿಸೋ ಸಂದರ್ಭದಲ್ಲಿ ಭಾಳಷ್ಟು ಸಾಕ್ಷಿಗಳು ನಾಶ ಆಗಿತ್ತು ಅಂತ ಹೇಳಿದ್ರು. ಯಾರಿದ್ರು ಅವಾಗ? ಯಾವ ಸರ್ಕಾರ ಇತ್ತು? ಅವ್ರದ್ದೇ ಸರ್ಕಾರ, ಅವ್ರದ್ದೇ ಪೊಲೀಸ್ ಇತ್ತು. ಹೇಗೆ ಅದಕ್ಕೆಲ್ಲ ಮಾಡೋದಕ್ಕೆ ಬಿಟ್ಕೊಟ್ರು? ಮತ್ತು ಇದನ್ನ ದೊಡ್ಡ ಈ ಸೌಜನ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.